ಹಲೋ ಫ್ರೆಂಡ್ಸ್, ವೈ ಬಿ ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2025 ಜನವರಿ ಮಂತಲ್ಲಿ ಲಾಂಚ್ ಆಗೋದಕ್ಕೆ ರೆಡಿ ಆಗುತ್ತಿರುವ 3 ಫೋನ್ಗಳ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಫೋನ್ಗಳು ಹೊಸ ಆಪರೇಟಿಂಗ್ ಸಿಸ್ಟಮನ್ನು ಒಳಗೊಂಡಿವೆ. ಆದ್ದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. iQOO 10 Pro ಇದು Android 15 ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. 6.78 ಇಂಚಸ್ ಫುಲ್ HD LTPO ಅಮೋಲೆಡ್ ಡಿಸ್ಪ್ಲೇ ನ ಇದು ಒಳಗೊಂಡಿದೆ. 144 Hz ರಿಫ್ರೆಶ್ ರೇಟ್ ಅನ್ನ ಇದು ಒಳಗೊಂಡಿದ್ದು MediaTek Dimensity 9400 ಪ್ರೊಸೆಸರ್ ಅನ್ನ ಇದು ಒಳಗೊಂಡಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳಬೇಕೆಂದ್ರೆ 50MP ಪ್ಲಸ್ 50MP ಮೇನ್ ಕ್ಯಾಮ್ರಾವನ್ನ ಇದು ಹೊಂದಿದ್ದು 16MP ಫ್ರಂಟ್ ಕ್ಯಾಮ್ರಾವನ್ನ ಇದು ಹೊಂದಿರುವಂತದ್ದು. 12GB ರ್ಯಾಮ್ ಮತ್ತು 256GB ಇಂಟರ್ನಲ್ ಸ್ಟೋರೇಜ್ ಇರುವಂತಹ ಈ ಫೋನು 6100 mAh ಬ್ಯಾಟರಿ ಹೊಂದಿರುವಂತದ್ದು ಮತ್ತು 120 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದಕ್ಕೆ ಹಾಕೊಟ್ಟಿರುವಂತದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 41,999 ಆಗಿರುವಂತದ್ದು. Honor 300 Pro ಇದು Android 15 ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. 6.78 ಇಂಚಸ್ ಫುಲ್ HD ಅಮೋಲೆಡ್ ಡಿಸ್ಪ್ಲೇ ನ ಇದು ಒಳಗೊಂಡಿದೆ. 120 Hz ರಿಫ್ರೆಶ್ ರೇಟ್ ಅನ್ನ ಇದು ಒಳಗೊಂಡಿದ್ದು ಸ್ನ್ಯಾಪ್ ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಅನ್ನ ಇದು ಒಳಗೊಂಡಿರುವಂತದ್ದು. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ 50MP ಪ್ಲಸ್ 12MP ಪ್ಲಸ್ 50MP ಮೇನ್ ಕ್ಯಾಮ್ರಾವನ್ನ ಇದು ಹೊಂದಿದ್ದು 50MP ಫ್ರಂಟ್ ಕ್ಯಾಮ್ರಾವನ್ನ ಇದು ಹೊಂದಿರುವಂತದ್ದು. 12GB ರ್ಯಾಮ್ ಮತ್ತು 256GB ಇಂಟರ್ನಲ್ ಸ್ಟೋರೇಜ್ ಇರುವಂತಹ ಈ ಫೋನು 5300 mAh ಬ್ಯಾಟರಿ ಹೊಂದಿರುವಂತದ್ದು ಮತ್ತು 100 ವ್ಯಾಟ್ ಫಾಸ್ಟ್ ಚಾರ್ಜರ್ ಇದಕ್ಕೆ ಕೊಟ್ಟಿರುವಂತದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 44,999 ಆಗಿರುವಂತದ್ದು. Oppo Reno 13 Pro ಇದು Android 15 ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. 6.83 ಇಂಚಸ್ ಫುಲ್ HD ಅಮೋಲೆಡ್ ಡಿಸ್ಪ್ಲೇ ಅನ್ನ ಇದು ಒಳಗೊಂಡಿದೆ. 120 Hz ರಿಫ್ರೆಶ್ ರೇಟ್ ಅನ್ನ ಇದು ಹೊಂದಿದ್ದು MediaTek Dimensity 8350 ಪ್ರೊಸೆಸರ್ ಅನ್ನ ಇದು ಒಳಗೊಂಡಿರುವಂತದ್ದು. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ 50MP ಪ್ಲಸ್ 8MP ಪ್ಲಸ್ 50MP ಮೇನ್ ಕ್ಯಾಮ್ರಾವನ್ನ ಇದು ಹೊಂದಿದ್ದು 50MP ಫ್ರಂಟ್ ಕ್ಯಾಮ್ರಾವನ್ನ ಇದು ಹೊಂದಿರುವಂತದ್ದು. 12GB ರ್ಯಾಮ್ ಮತ್ತು 256GB ಇಂಟರ್ನಲ್ ಸ್ಟೋರೇಜ್ ಹೊಂದಿರುವಂತಹ ಈ ಫೋನು 5900 mAh ಬ್ಯಾಟರಿ ಹೊಂದಿರುವಂತದ್ದು ಮತ್ತು 8 ವ್ಯಾಟ್ ಫಾಸ್ಟ್ ಚಾರ್ಜರ್ ಇದಕ್ಕೆ ಹಾಕೊಟ್ಟಿರುವಂತದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 39,999 ಆಗಿರುವಂತದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.